ಹಾಯ್ ಹಲೋ ಬ್ಯೂಟಿಫುಲ್ ವರ್ಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಪಿಕ್ ಅ ಕಾರ್ಡ್ ರೀಡಿಂಗ್ ಅಲ್ಲ, ಇದೊಂದು ಕಲೆಕ್ಟಿವ್ ರೀಡಿಂಗ್. ಸೊ ಲೆಟ್ಸ್ ಸಿ, ನೋಡೋಣ ಯೂನಿವರ್ಸ್ ಬ್ರಹ್ಮಾಂಡ ನಿಮಗೆ ಏನನ್ನು ಸಿದ್ಧತೆ ಮಾಡ್ತಾ ಇದೆ, ಏನನ್ನು ಯೋಜಿಸ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡ್ಬೋದು. ಓಕೆ, ಸೊ ಎಸ್, ಸೊ ಬನ್ನಿ ಲೆಟ್ಸ್ ಸಿ, ನೋಡೋಣ ಯೂನಿವರ್ಸ್ ಬ್ರಹ್ಮಾಂಡ ಏನು ಸಿದ್ಧತೆ ಮಾಡ್ತಾ ಇದೆ, ಏನು ಯೋಚನೆ ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ. ಓಕೆ, ಲೆಟ್ಸ್ ಸಿ. ಓಕೆ, ಸೊ ಫಸ್ಟ್ ಮೆಸೇಜ್ ನನಗೆ ಏನು ಸಿಗ್ತಾ ಇದೆ ಅಂತಂದರೆ, ತುಂಬ ಜನರಿಗೆ ರೀಸೆಂಟ್ಲಿಯಾಗಿ 111 ನೋಡೋದಕ್ಕೆ ತುಂಬ ಕಾಣ್ತಾ ಇರ್ಬೋದು. ಓಕೆ, ನೋಡ್ದಾಗ ಕೂಡ ಸಿಗ್ತಾ ಇರಬಹುದು, ಮೊಬೈಲಲ್ಲಿ ಇರ್ಬೋದು, ಎನಿವೇರ್. ಓಕೆ, ಸೊ 1111. ಸೊ ಲೆಟ್ಸ್ ಸಿ, ನೋಡೋಣ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಇದು ನಿಮಗೆ ಒಂದು ಯೂನಿವರ್ಸ್ ಕಡೆಯಿಂದ ಒಂದು ಸೈನ್ ನಿಮಗೆ. ಓಕೆ, ಸ್ಪೆಷಲಿ ನನಗೆ ಬೇರೆ ಯಾವುದು ನನಗಿಲ್ಲಿ ಕಾಣ್ತಾ ಇಲ್ಲ, ಜಸ್ಟ್ 111 ಹೆಚ್ಚು ಕಾಣ್ತಾ ಇದೆ. ಓಕೆ, ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ಕಲೆಕ್ಟಿವ್, ಲೆಟ್ಸ್ ಸಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಷ್ಟೊಂದು ಕಾರ್ಡ್ಸ್ ನಾನು ತೊಗೊಳ್ಳೋದಿಲ್ಲ. ಓಕೆ, ಓಕೆ, ಸೊ ನೋಡಿ, ಇದು ಎಲ್ರಿಗೂ ಈ ವಿಡಿಯೋ ಸಿಗೋದಿಲ್ಲ. ಓಕೆ, ಸೊ ತುಂಬ ಕಡಿಮೆ ಜನರಿಗೆ ಸಿಗ್ಬೋದು ಈ ವಿಡಿಯೋ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಬಾಟಮ್ ಆಫ್ ದ ಡೆಕ್, ಸ್ಟಾರ್ಟಿಂಗ್ ಓವರ್. ಯೋಚನೆ ಮಾಡ್ತಾ ಇದೆ ಯೂನಿವರ್ಸ್ ಏನು ಅಂತಂದರೆ, ಒಂದು ಎಂಡ್ ಆಗಿ ವಾಪಸ್ ಶುರು ಆಗುವಂಥದ್ದು. ಸೊ ರೈಟ್ ನಾವು ಕಲೆಕ್ಟಿವಲ್ಲಿ ನೋಡಿದರೆ ಎನರ್ಜಿ ಕೂಡ ಅದೇ ಥರ ಇದೆ. ಸಮಥಿಂಗ್ ಎಂಡ್ ಆಗುತ್ತೆ ಆ್ಯಂಡ್ ವಾಪಸ್ ರೀಸ್ಟಾರ್ಟ್ ಆಗುತ್ತೆ, ಹೊಸತನ ರೀಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಕೂಡ ಅಷ್ಟೇ. ಸೊ ಒಂದು ಎಂಡ್ ಆಗಬಹುದು ಆ್ಯಂಡ್ ಹೊಸತನ ನಿಮ್ಮ ಲೈಫಲ್ಲಿ ಶುರು ಆಗ್ಬೋದು. ಲೆಟ್ಸ್ ಸಿ ಫಸ್ಟ್ ಮೆಸೇಜ್, ನರಿಶ್ಮೆಂಟ್. ಓಕೆ, ಬ್ಯೂಟಿಫುಲ್. ಡ್ರೀಮ್ಸ್. ಓಕೆ, ನನಗೆ ಇದರ ಮೊಸಳೆ ಏನಿದೆ ನೋಡಿ, ಇಟ್ಸ್ ಸೋ ಪ್ರಿಟಿ ಆ್ಯಂಡ್ ಸೋ ಬ್ಯೂಟಿಫುಲ್. ನೀವು ನೋಡಿದರೆ ಆ್ಯಂಡ್ ಸ್ಮೈಲ್ ಮಾಡೋ ಥರ ಇದೆ ಅಲ್ವಾ, ಸೋ ಪ್ರಿಟಿ. ಥರ್ಡ್ ಒನ್ ಏನು ನೋಡೋಣ. ಇದರ ಬಗ್ಗೆನೇ ಹೇಳ್ತಾ ಇದೆ ಅಲ್ವಾ. ಫ್ರಾಗ್ ಇದೆ, ಮೆಟಫೋರಸಿಸ್. ಇಲ್ಲಿ ಚೇಂಜ್ ಇದೆ, ಬದಲಾವಣೆ ಇದೆ. ಯೂನಿವರ್ಸ್ ಬ್ರಹ್ಮಾಂಡ ನಿಮಗೆ ಏನನ್ನು ಸಿದ್ಧತೆಯನ್ನು ಮಾಡ್ತಾ ಇದೆ ಅಂತಂದರೆ, ಬದಲಾವಣೆಗೆ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಓಕೆ, ಸೊ ಇದು ನಿಮ್ಮ ನರಿಶ್ಮೆಂಟ್ ಇರ್ಬೋದು, ಇಲ್ಲಾಂದರೆ ಲೈಕ್ ಭೂಮಿಯ ಒಂದು ನರಿಶ್ಮೆಂಟ್ ಇರ್ಬೋದು. ಬಿಕಾಸ್ ನಮ್ಮನ್ನು ಆಲ್ರೆಡಿ ಒಂದೊಂದು ಕೆಲಸಕ್ಕೆ ಚೂಸ್ ಮಾಡಿರ್ತಾರೆ ಅಲ್ವಾ. ಸೊ ನಾವು ಈ ಭೂಮಿಗೆ ಬಂದಿರೋದು ಬರೀ ತಿನ್ನೋದಕ್ಕೆ, ಲೈಕ್ ಡೇ ಟು ಡೇ ಲೈಫನ್ನು ಲೀಡ್ ಮಾಡೋದಕ್ಕೆ ನಾವು ಬಂದಿಲ್ಲ. ಸೊ ನಮ್ಮದೇ ಆದ ಒಂದು ಪರ್ಪಸ್ ಇರುತ್ತೆ ಅಲ್ವಾ. ಸೊ ಎಸ್, ಸೊ ಇಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಕೆಲವರಿಗೆ ನಿಮ್ಮ ಲೈಫ್ ಪರ್ಪಸ್ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರುವಂತಹ ಚಾನ್ಸಸ್ ನನಗಿಲ್ಲಿ ಕಾಣ್ತಾ ಇದೆ. ಸೊ ಅಂತಹ ಒಂದು ಸಿದ್ಧತೆಗಳನ್ನು ರೈಟ್ ನಾವು ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಆ್ಯಂಡ್ ಎಸ್ಪೆಷಲಿ ಅಬೌಟ್ ನಿಮ್ಮ ಡ್ರೀಮ್ಸ್ ಬಗ್ಗೆ, ನಿಮ್ಮ ಕನಸುಗಳು.
ಓಕೆ. ಅಂತಂದರೆ ಮೊದಲು ನಿಮ್ಮ ಯಾವುದೆಲ್ಲ ಕನಸಿತ್ತು ನೋಡಿ, ಅದರಲ್ಲಿ ನಿಮಗೆ ಕಾನ್ಷಿಯಸ್ಲಿ ಅವೇರ್ನೆಸ್ ಬರ್ಬೋದು. ಯಾವ ಥರದ್ದು ಡ್ರೀಮ್ಸ್ ಇತ್ತು, ನಿಜವಾಗ್ಲೂ ಈ ಒಂದು ಕನಸು ನಿಜವಾಗ್ಲೂ ಇದು ನನಗೆ ಏನು ಹೇಳ್ತಾರೆ, ನನಗೆ ಒಂದು ವರ್ತ್ ಇಟ ಅನ್ನೋದು, ಯೋಗ್ಯತೆ ಹೌದಾ ನನಗಿದು, ಈ ಒಂದು ಕನಸನ್ನು ಕಾಣ್ತಾ ಇದ್ದೀನಿ ಅನ್ನೋದು. ಸೊ ಇದು ಕನಸು ಏನಿದೆ ನೋಡಿ, ಇದು ಡ್ರೀಮ್ ಬಗ್ಗೆ ಹೇಳುತ್ತೆ. ಡ್ರೀಮ್ ಅಂತಂದರೆ ನಿಮ್ಮ ಗೋಲ್ ಅಂತಂದರೆ ನಮಗೆಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ ಲೈಫಲ್ಲಿ, ಸೊ ಈ ಥರ ಆಗಬೇಕು ಹೀಗಾಗಬೇಕು ಅನ್ನೋದು. ಸೊ ಇದರಲ್ಲಿ ಚೇಂಜಸ್ ಬರುತ್ತೆ ಸ್ಪೆಷಲಿ ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಗೋಲ್ಸಲ್ಲಿ. ನಿಮ್ಮ ಗೋಲ್ಸ್ ಮೇಲೆ ಹೆಚ್ಚಿನ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. ಓಕೆ, ನಿಮ್ಮ ನರಿಶ್ಮೆಂಟ್ ನಡೀತಾ ಇದೆ. ಈ ನರಿಶ್ಮೆಂಟ್ ಏನಿದೆ ನೋಡಿ, ಇಟ್ಸ್ ನಾಟ್ ಅಬೌಟ್ ಔಟ್ಸೈಡ್, ಇಟ್ ಈಸ್ ಅಬೌಟ್ ಇನ್ಸೈಡ್, ನಿಮ್ಮ ಒಳಗಡೆಯಿಂದ. ಅದಕ್ಕೆ ನಾನು ಹೇಳಿದೆ, ಕೆಲವೊಂದು ಎಂಡಾಗಿ ನೀವು ವಾಪಸ್ ನಿಮ್ಮನ್ನು ನರಿಶ್ಮೆಂಟ್ ಮಾಡ್ಬೋದು, ವಾಪಸ್ ನೀವು ನಿಮ್ಮನ್ನು ಕಂಡು ಹಿಡಿಬೋದು, ವಾಪಸ್ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನೀವು ಯಾರು, ನಿಜವಾಗ್ಲೂ ನೀವು ಯಾರು ಅನ್ನೋದು. ಓಕೆ, ಸೊ ಲೈಕ್ ನಿಮ್ಮ ಬೆಳವಣಿಗೆಯ ಮೇಲೆ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಇದೊಂದು ನಾನು ಲೈಕ್ ನನಗೆ ನಗೋದಕ್ಕೆ ಬರ್ತಾ ಇದೆ. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ಸ್ಮಾಲ್ ಚೇಂಜ್. ಇದು ಸಣ್ಣ ಮಟ್ಟದ ಬದಲಾವಣೆ ಅಲ್ಲ, ಇದು ದೊಡ್ಡ ಮಟ್ಟದ ಬದಲಾವಣೆ ಕಲೆಕ್ಟಿವಲ್ಲಿ ಬರ್ತಾ ಇದೆ. ಕಾನ್ಷಿಯಸ್ಲಿ ತುಂಬ ಜನ ಇನ್ನಷ್ಟು ಅವೇರ್ನೆಸ್ಸಲ್ಲಿ ಬರ್ತಾರೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Let's see. Thank you so much, universe. ಎಸ್, ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಯೂನಿವರ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಲೆಕ್ಟಿವ್ ಆಗಿ ತುಂಬ ಜನರನ್ನು ಒಟ್ಟು ಸೇರಿಸ್ತಾ ಇದ್ದಾರೆ. ಲೈಕ್ ನಮ್ಮ ವರ್ಲ್ಡಿನ ಹಿತಕ್ಕೋಸ್ಕರ ಇರ್ಬೋದು, ಜಗತ್ತಿನ ಹಿತಕ್ಕೋಸ್ಕರ ಇರ್ಬೋದು, ಇಲ್ಲಾಂದರೆ ಜನರ ಹಿತಕ್ಕೋಸ್ಕರ ಅಂತಂದರೆ ಒಂದು ಕಮ್ಯುನಿಟಿ, ಲೈಕ್ ಒಂದು ಕಮ್ಯುನಿಟಿ ಆ ಥರ ಆಗುತ್ತೆ. ಬಿಕಾಸ್ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇದೆ. ಇಟ್ಸ್ ಆಲ್ ಅಬೌಟ್ ಕನೆಕ್ಟೆಡ್, ಒಬ್ರಿಗೊಬ್ರು ಕನೆಕ್ಟೆಡ್ ಆಗಿರುವಂಥದ್ದು. ಓಕೆ, ಯಾ 4 ಆಫ್ ಸೋರ್ಡ್ಸ್. ವಾಟ್ ಎಲ್ಸ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಯಾ, ಸ್ಟ್ರೆಂತ್ ಇದ್ರೇ ಅಲ್ವಾ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ನಿಮಗೆ ನಿಮ್ಮ ಸ್ಟ್ರೆಂತ್ ಮೇಲೆ ಹೆಚ್ಚಿನ ಯೋಜನೆಗಳನ್ನು ನಡೆಸ್ತಾ ಇದ್ದಾರೆ. ಓಕೆ, ಲೈಕ್ ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಪರಿಸ್ಥಿತಿ ಬರ್ಬೋದು, ಅಲ್ಲಿ ನೀವು ನಿಮ್ಮ ಶಕ್ತಿನ ಯಾವ ಥರ ಉಪಯೋಗ ಮಾಡ್ತಾ ಇದ್ದೀರಾ ಅನ್ನೋದು. ಓಕೆ, ಬಿಕಾಸ್ ಯೂನಿವರ್ಸ್ ಕೂಡ ಟೆಸ್ಟ್ ಮಾಡುತ್ತೆ. ಯೂನಿವರ್ಸ್ ಕೂಡ ಅವ್ರಿಗೇನಾದರೂ ಕೊಡಬೇಕು ಅಂತಂದರೆ ಅವರು ಕೂಡ ನಮ್ಮನ್ನು ಟೆಸ್ಟ್ ಮಾಡ್ತಾರೆ. ಓಕೆ, ಆ ಟೆಸ್ಟಲ್ಲಿ ನೀವು ಪಾಸ್ ಆದರೆ ನಿಮ್ಮನ್ನು ಆ್ಯಸ್ ಲೈಕ್ ಒಂದು ಗ್ರೂಪಿಗೆ ಕನೆಕ್ಟ್ ಮಾಡಬಹುದು. ನಾನು ಇದು ಜೋಕಾಗಿ ಹೇಳ್ತಾ ಇಲ್ಲ, ಹಾಗೆ ಇದನ್ನು ನೀವು ಆ್ಯಸ್ ಜೋಕಾಗಿ ತೊಗೊಳ್ಬೇಡಿ. ಸೊ ಇವರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು. ಓಕೆ, ಬಿಕಾಸ್ ನಿಮ್ಮ ಕಮ್ಯುನಿಟಿ ಏನಿದೆ ನೋಡಿ, ಅದು ಚೇಂಜ್ ಆಗ್ಬೋದು. ನಿಮ್ಮ ಜನರ ಜೊತೆಗಿನ ಒಡನಾಟ ಏನಿದೆ ನೋಡಿ, ಅದು ಚೇಂಜ್ ಆಗ್ಬೋದು, ಬದಲಾಗ್ಬೋದು. ನಿಮಗೆ ನಾಲೆಜ್ಗೋಸ್ಕರ ಕ್ರೇವ್ ಆಗ್ಬೋದು, ಕ್ರೇವಿಂಗ್ ಫಾರ್ ನಾಲೆಡ್ಜ್. ಮುಂದಕ್ಕೆ ನಾನೇನು ಮಾಡಬಹುದು ಅನ್ನೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ನಿಮ್ಮ ಹಾರ್ಟ್ ಚಕ್ರದಿಂದ ಕೆಲಸ ಶುರುವಾಗುತ್ತೆ ಇದು. ಕಂಪ್ಯಾಷನ್, ಬಿಕಾಸ್ ಹಾರ್ಟ್ ಚಕ್ರ ಕಂಪ್ಯಾಷನ್ನ ಹೊಂದಿದೆ. ವಾತ್ಸಲ್ಯ, ಕರುಣೆ, ಪೇಷನ್ಸ್.
ಈ ಸಿದ್ಧತೆ ಏನಿದೆ ನೋಡಿ, ಬರೀ ನಿಮ್ಮಲ್ಲೇ ನಿಲ್ಲೋದಿಲ್ಲ. ಇದು ನಿಮ್ಮ ಫ್ಯಾಮ್ಲಿ ಕೂಡ ಇದನ್ನು ಫಾಲೋ ಮಾಡ್ಬೋದು. ಲೈಕ್ ಲೆಗೆಸಿ ಹೇಳ್ತಾರಲ್ವಾ, ಓಕೆ, ಒಂದು ಫ್ಯಾಮ್ಲಿಯಲ್ಲಿ ಒಬ್ಬರು ಶುರು ಮಾಡಿದ್ರು, ಅವರು ಅದನ್ನು ಮುಂದೆ 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 ಫಾಲೋ ಮಾಡೋದು. ಸೊ ಆ ಥರ, ಓಕೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲೈಕ್ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡಿಂದ ಶುರು ಆಗುತ್ತೆ ಈ ಸಿದ್ಧತೆಗಳು, ಅವೇರ್ನೆಸ್ಸಿಂದ ಶುರುವಾಗುತ್ತೆ. ಪೀಸನ್ನು ಹೇಗೆ ಚೂಸ್ ಮಾಡೋದು ಅನ್ನೋದು, ಓಕೆ, ಪೀಸನ್ನು ಹೇಗೆ ಚೂಸ್ ಮಾಡೋದು. ಹ್ಯಾಸ್ ಅ ಹ್ಯೂಮನ್ ಬೀಯಿಂಗ್ ನಮಗೆ 24 hours ಕಾಮ್ ಆ್ಯಂಡ್ ಫೋಕಸ್, ಡಿಸಿಪ್ಲೈನ್ ಇಂದ ಇರೋಕ್ಕಾಗಲ್ಲ. ಬಿಕಾಸ್ ನಾವು ಹ್ಯೂಮನ್ ಬೀಯಿಂಗ್ಸ್, ನಮಗೆಲ್ಲ ಎಮೋಷನ್ಸ್ನ ಫೀಲ್ ಮಾಡಬೇಕಾಗತ್ತೆ ನಾವು. ಓಕೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ತುಂಬ ನಾನು ಕೇಳಿದೆ ಏನಾದರೂ ಕ್ವಶನ್ ಇದ್ದರೆ ಕೇಳಿ ಅಂತ. ತುಂಬ ಜನ ನನಗೆ ರಿಪ್ಲೈ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ, ಕ್ವಶನ್ ಕೇಳಿದ್ದಕ್ಕೆ. ಬಿಕಾಸ್ ಏನು ಗೊತ್ತಾ, ನಮಗೆ ಕ್ವಶನ್ ನಾವು ಕೇಳಬೇಕು. ಓಕೆ, ನಮಗೆ ನಾವು ಕ್ವಶನ್ನ ಕೇಳಬೇಕು. ಆ್ಯಂಡ್ ಬೇರೆಯವರು ಇಂಥ ಅವಕಾಶನ ಕೊಟ್ಟಾಗ ಅದನ್ನು ಯೂಸ್ ಮಾಡಬೇಕು ನಾವು. ಓಕೆ, ಸೊ ಅಲ್ಲಿ ತುಂಬ ಜನ ನನಗೆ, ಎಸ್ ಅಫ್ಕೋರ್ಸ್, ಅಲ್ಲಿ ನನಗೆ ತುಂಬ ಜನ ಮೆಸೇಜ್ ಮಾಡಿದರು, ಈ ಥರ ಕಂಫರ್ಟ್ ಝೋನಿಂದ ಹೇಗೆ ಹೊರಗೆ ಬರೋದು ಇದೆಲ್ಲ. ಸೊ ನನಗಿಲ್ಲೇನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ಫಸ್ಟ್ ಆಫ್ ಆಲ್ ನಿಮ್ಮ ಮೆಂಟಲ್ ಮೈಂಡ್ ಅವೇರ್ನೆಸ್ಸಿಂದ ಶುರುವಾಗುತ್ತೆ. ಎಸ್, ಮೈಂಡ್ ಬಾಟಮ್ ಆಫ್ ದ ಡೆಕ್ ನಾನು ನೋಡಿಲ್ಲ, ಇವಾಗ ನೋಡಿರೋದು. ಓಕೆ, ಏಸ್ ಆಫ್ ಸೋರ್ಸ್, ಬ್ರೇಕ್ ಥ್ರೂ. ಸೊ ಮೈಂಡಿಂದ ಒಂದು ಮಹತ್ವದ ತಿರುವು, ಲೈಕ್ ಒಂದು ಐಡಿಯಾಸಿಂದ ವಿಕ್ಟ್ರಿ ಬರುವಂಥದ್ದು. ನೀವು ದಾರಿನೇ ನಿಮ್ಮ ದಾರಿ ಏನಿದೆ ನೋಡಿ, ಅದು ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು. ಓಕೆ, ಆ್ಯಂಡ್ ರೈಟ್ ನಾವು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಯಾವ ದಾರಿ ಚೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಮುಂದಕ್ಕೆ ಅದು ನಿಮಗೆ ಒಳ್ಳೆ ಕ್ಲಾರಿಟಿನ ಕೂಡ ಕೊಡುತ್ತೆ. ನೀವು ಎಲ್ಲಿದ್ದೀರಾ, ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು. ಓಕೆ, ದ ಹ್ಯಾಂಗ್ಡ್ ಮ್ಯಾನ್, ಬ್ಯೂಟಿಫುಲ್ ಕಾರ್ಡ್, ದ ಹ್ಯಾಂಗ್ಡ್ ಮ್ಯಾನ್. ಹ್ಯಾಂಗ್ಡ್ ಮ್ಯಾನ್ ಏನು ಹೇಳುತ್ತೆ ಇಲ್ಲಿ, ಇಂಟ್ರೋಸ್ಪೆಕ್ಷನ್ ಬಗ್ಗೆ ಮಾತಾಡುತ್ತೆ. ಪಾಸ್ ತಗೋ, ಟೇಕ್ ಅ ಪಾಸ್. ಇದು ಬರೀ ಸ್ಟಕ್ಕೆ ಮೆಸೇಜನ್ನು ನಿಮ್ಗೆ ಹೇಳ್ತಾ ಇಲ್ಲ, ಇದು ಪಾಸ್ ತಗೊಳ್ಳೋದಕ್ಕೆ ಹೇಳ್ತಾ ಇದೆ. ಯೂನಿವರ್ಸ್ ಹೇಳ್ತಾ ಇದ್ರೇನು, ಪಾಸ್, ರಿಫ್ಲೆಕ್ಟ್ ಯುವರ್ ಸೆಲ್ಫ್. ಸೊ ಇಲ್ಲಿ ಯಾವ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ತಾಳ್ಮೆ ಒಂದು, ಇನ್ನೊಂದು ಏನು ಅಂತಂದರೆ ನಿಮಗೆ ಲೈಕ್ ನೀವೇನು ಕೆಲಸ ಮಾಡ್ತೀರಾ ನೋಡಿ, ಅದರಲ್ಲಿ ನಿಮಗೆ ಸ್ವಲ್ಪ ಅಡೆತಡೆ ಅಂತ ಅನಿಸ್ಬೋದು. ಯಾಕೆ ಮುಂದೆ ಹೋಗ್ತಾ ಇಲ್ಲ, ಯಾಕೆ ಹೀಗೆ ಇದೆ ಅನ್ನೋದು. ಬಿಕಾಸ್ ಯು ನೀಡ್ ಟು ರಿಫ್ಲೆಕ್ಟ್ ಆನ್ ಯುವರ್ ಸೆಲ್ಫ್. ನಿಮಗೆ ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ಕಂಡುಕೊಳ್ಳುವಂಥ ಅವಶ್ಯಕತೆ ಇದೆ, ನಿಮಗೆ ನೀವು ಕ್ವಶನ್ನ ಹಾಕುವಂಥ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್, ನನಗೆ ತುಂಬ ಮೆಸೇಜ್ ಬಂದಿದ್ದು ಇನ್ಸ್ಟಾಗ್ರಾಮಲ್ಲಿ, ಏನು ಅಂತಂದರೆ ನೆಗೆಟಿವ್ ಥಾಟ್ಸ್ ಬಗ್ಗೆ. ಲೆಟ್ಸ್ ಟಾಕ್ ಅಬೌಟ್ ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ಬಂದಾಗ ಅದರಿಂದ ಹೇಗೆ ಹೊರ ಬರಬೇಕು ಅನ್ನೋದಲ್ಲ, ಈ ನೆಗೆಟಿವ್ ಥಾಟ್ಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನಿಮಗೆ ನೀವು ಕ್ವಶನ್ನ ಹಾಕಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮನ್ನು ಯಾವುದಕ್ಕೆ ಇಲ್ಲಿ ಸಿದ್ಧತೆಗೊಳಿಸ್ತಾ ಇದ್ದಾರೆ ಅಂತಂದರೆ, ಸರೆಂಡರ್. ನೀವು ಹೇಗೆ ಸರೆಂಡರ್ ಆಗ್ತೀರಿ ಅನ್ನೋದು, ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ ಅನ್ನೋದು, ನೀವೆಷ್ಟು ಪಾಸ್ ತೊಗೊಳ್ತೀರಾ, ನೀವೆಷ್ಟು ಕ್ವಶನ್ ಹಾಕ್ತೀರಾ, ಇದರ ಮೇಲೆ ಸಿದ್ಧತೆಗಳು ರೈಟ್ ನೌ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾನ್ಷಿಯಸ್ ಲೆವೆಲಲ್ಲಿ ತುಂಬಾ ಸಿದ್ಧತೆಗಳು ನಡೀತಾ ಇದೆ. ಓಕೆ, ಕಾನ್ಷಿಯಸ್ ಕಲೆಕ್ಟಿವ್ ಆಗಿ ಕಾನ್ಷಿಯಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವಾವ್, ದ ಚಾರಿಯಟ್. ಕಮ್ಯುನಿಟಿ ಬಗ್ಗೆ ನಾನು ಹೇಳಿದೆ ಅಲ್ವಾ. ಎಸ್, ನಿಮಗೆ ಒಂದು ಒಳ್ಳೆ ಕಮ್ಯುನಿಟಿ ಸಿಗುತ್ತೆ. ಸೊ ಈ ಕಮ್ಯುನಿಟಿ ಏನಿದೆ ನೋಡಿ, ಇಟ್ಸ್ ನಾಟ್ ಫಾರ್ ಲೈಕ್ ಲೈಫ್ ಲಾಂಗ್ ಆ ಒಂದು ಕಮ್ಯುನಿಟಿಯಿಂದ ಗುಡ್ ಬೈ ಹೇಳುವಂಥದ್ದು ಆ ಥರ ಅಲ್ಲ. ನೀವು ಗುಡ್ ಬೈ ಹೇಳಿದರೂ ಕೂಡ ನಿಮ್ಮಲ್ಲಿ ಸ್ವೀಟ್ ಮೆಮೊರೀಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ, ಕೆಲವೊಂದು ಜಾಗಗಳು ನಮಗೆ ಒಳ್ಳೆ ಮೆಮೊರೀಸನ್ನು ಕೊಡೋದಿಲ್ಲ. ರೈಟ್, ಕೆಲವೊಂದು ಜಾಗಗಳು ಒಳ್ಳೆ ಮೆಮೊರೀಸ್ನ ನಮ್ಗೆ ಕೊಡೋದಿಲ್ಲ, ಹಾಗೆ ಕೆಲವೊಂದು ಜಾಗಗಳು ತುಂಬ ಸ್ವೀಟ್ ಮೆಮೊರೀಸ್ನ ಕೊಡುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ, ನೀವು ಸ್ವೀಟ್
ನಿಮ್ಮ ಒಂದು ಸ್ವೀಟ್ ಮೆಮೊರೀಸ್ ಏನಿದೆ ನೋಡಿ, ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಯೂನಿವರ್ಸ್ ಸಿದ್ಧತೆಗಳನ್ನು ಮಾಡ್ತಾ ಇದೆ ಅಂತ ಅಂದರೆ, ನೀವು ಮಾಡಿರುವಂತಹ ಒಳ್ಳೆಯ ಕೆಲಸಗಳು ಯಾವುದು ಅನ್ನೋದು. ಯಾವುದು ಸರಿ, ಯಾವುದು ತಪ್ಪು. ವಿಕ್ಟ್ರಿ ನಾನು ಆವಾಗ ಒಂದ್ಸಲ ಹೇಳಿದೆ, ರೈಟ್? ಏಸ್ ಆಫ್ ಸೋರ್ಸಿನ ಚಾರಿಟ್ ಕೂಡ ವಿಕ್ಟ್ರಿ ಬಗ್ಗೆನೇ ಮಾತಾಡುತ್ತೆ. ನೀವು ಟ್ರಾವೆಲ್ ಕೂಡ ಮಾಡ್ಬೋದು. ಈ ಟ್ರಾವೆಲ್ ಏನಿದೆ ನೋಡಿ, ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ತರ್ಬೋದು. ಇದು ಸಣ್ಣ ಟ್ರಾವೆಲ್ ಇರ್ಬೋದು, ದೊಡ್ಡ ಟ್ರಾವೆಲ್ ಇರ್ಬೋದು. ಬಟ್ ಇದು ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಯನ್ನು ತರುತ್ತೆ. ವಾಟ್ ಈಸ್ ನೆಕ್ಸ್ಟ್? ಓಕೆ, ಸೊ ಎಸ್, ಇಂತಹ ಒಂದು ಕಮ್ಯುನಿಟಿಯಲ್ಲಿ ನೀವು ಬಂದಾಗ, ಮೋರ್ ಓವರ್ ಐ ಡೋಂಟ್ ನೋ, ಬಟ್ ಕಮ್ಯುನಿಟಿ ಬಗ್ಗೆ ಹೆಚ್ಚು ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ನನಗೆ. ಓಕೆ, ಪ್ಲ್ಯಾನಿಂಗ್ ಕೂಡ ಇದೆ ಇಲ್ಲಿ, ಸ್ಟ್ರಾಟಜಿ ಕೂಡ ಇದೆ. ಸೊ ನೀವು ಮಾಡುವ ಪ್ಲ್ಯಾನಿಗಿಂತ ಓಕೆ, ಯೂನಿವರ್ಸ್ ಪ್ಲ್ಯಾನ್ ದೊಡ್ಡದಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನೀವೊಂದು ಪ್ಲ್ಯಾನ್ ಮಾಡಿರ್ತೀರ, ಅದು ಕ್ಯಾನ್ಸಲ್ ಆಗುತ್ತೆ. ಡಿಸಪಾಯಿಂಟ್ಮೆಂಟ್ ಆಗಬೇಡಿ. ಓಕೆ, ಸೊ ಯೂನಿವರ್ಸ್ ನಿಮಗೋಸ್ಕರ ದೊಡ್ಡ ಮಟ್ಟದ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅದಕ್ಕೋಸ್ಕರ ಸಿದ್ಧತೆ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ಫೈನಲ್ ಒಂದು ಕಾರ್ಡ್ ತೊಗೊಳ್ಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಒಂದು ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಯೂನಿವರ್ಸ್ ಅನ್ನೋದನ್ನು ನೋಡೋಣ. ಫೈನಲ್ ಮೆಸೇಜ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು. ಏಸ್ ಆಫ್ ಪೆಂಟಿಕಲ್ಸ್. ನ್ಯೂ ಬಿಗಿನಿಂಗ್ನ ಶುರು ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫೈನಾನ್ಷಿಯಲ್ ಇರ್ಬೋದು, ಎಮೋಷ್ನಲಿ, ವಾಟ್ ಎವರ್ ಏನೇ ಇರಲಿ, ನೀವೇನು ಶುರು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅಲ್ಲಿ ಕೆಲವೊಂದು ಆಬ್ಸ್ಟಿಕಲ್ಸ್ಗಳು ಕೂಡ ನಿಮಗೆ ಬರುತ್ತೆ. ಇಲ್ಲ ಅಂತ ಹೇಳಿ ಅಲ್ಲ, ಆಬ್ಸ್ಟಿಕಲ್ಸ್ ಬರುತ್ತೆ. ಬಟ್ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮೂವ್ ಫಾರ್ವರ್ಡ್, ಮುಂದೆ ಹೋಗು. ನೀನೆಷ್ಟು ಮುಂದೆ ಹೋಗ್ತೀಯಾ, ಗಿವ್ ಅಪ್ ಮಾಡೋದಿಲ್ಲ ನೋಡಿ, ಎಷ್ಟು ಮುಂದೆ ಹೋಗ್ತೀಯಾ. ಆ್ಯಂಡ್ ನೀವು ನಿಮ್ಮ ಪರ್ಪಸ್ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಮ ಪರ್ಪಸ್ ಏನು, ಈ ಭೂಮಿಗೆ ಬಂದಿರುವಂತಹ ಪರ್ಪಸ್ ಏನು, ಅದಕ್ಕೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನ್ಯೂ ಬಿಗಿನಿಂಗ್ ಅವೈಲೇಬಲ್ ಇದೆ. ಮೆಸೇಜಸ್ ಫ್ರೆಶ್ ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೆ, ಬ್ರೇಕಪ್ ಆಗಿದೆ ಅಂತ ಇಟ್ಕೊಳ್ಳೋಣ, ನೀವು ಬಿಗಿನಿಂಗ್ನ ಶುರು ಮಾಡಿ. ಓಕೆ, ಒಂದು ಪರ್ಸನ್ನ ನಮಗೆ ಬಹು ಬೇಗ ಲೈಕ್ ಕೆಲವರಿಗೆ ಬೇಗ ಮರೆತು ಹೋಗ್ತಾರೆ, ಬಟ್ ಕೆಲವರು ಹೋಗೋದಿಲ್ಲ. ಹಾಗಂತ ಹೇಳಿಬಿಟ್ಟು ಲೈಕ್ ಫೋರ್ಸ್ಫುಲಿ ನಿಮ್ಮನ್ನು ಫೊಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ಆ ಪರ್ಸ್ನ ನೆನೆಸ್ಕೊಳ್ಳಿ, ನೋಡಿ, ಆ ಪರ್ಸ್ನಿಗೆ ಫೊಗ್ಯೂ ಅಂತ ಹೇಳಿ, ಫೊಗ್ಯೂವನ್ನು ಕಳಿಸಿ, ನಿಮ್ಮನ್ನು ಕೂಡ ನೀವು ಫೊಗ್ಯೂ ಮಾಡಿ, ಅವರನ್ನು ಬ್ಲೆಸ್ ಮಾಡಿ. ಬಿಕಾಸ್ ಬ್ಲೆಸ್ಸಿಂಗ್ಸ್ ವಾಪಸ್ ರಿಟರ್ನ್ ಬರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಯಾರಿಗೂ ಕರ್ಸ್ ಮಾಡೋದಕ್ಕೆ ಹೋಗಬೇಡಿ ಯಾವತ್ತು. ಆ್ಯಂಡ್ ಯಾರಿಗೂ ಮತ್ಸರವನ್ನು ತೋರಿಸ್ಬೇಡಿ. ಓಕೆ, ಅಂತಂದರೆ ಇವರಲ್ಲಿ ಈ ಥರ ಇದೆ, ನನ್ನಲ್ಲಿ ಯಾಕಿಲ್ಲ ಅನ್ನೋದು. ಬಿಕಾಸ್ ಆ ಮತ್ಸರ ಏನಿದೆ ನೋಡಿ, ಅದು ಎನರ್ಜಿ ಡಬಲ್ ಆಗಿ ಅದು ನಿಮಗೆ ಸಿಗುತ್ತೆ ವಾಪಸ್. ಅದೇ ನೀವು ಒಂದು ಪರ್ಸನ್ನ ನೋಡಿಬಿಟ್ಟು ಗಾಡ್ ಬ್ಲೆಸ್ ಯು, ನಿನಗೆ ಇನ್ನಷ್ಟು ಕೊಡಲಿ ದೇವರು ಅಂತ ನಾವು ಯಾವಾಗ ಬ್ಲೆಸ್ ಮಾಡ್ತೀವಿ ನೋಡಿ, ಆ ಬ್ಲೆಸ್ಸಿಂಗ್ಸ್ ವಾಪಸ್ ರಿಟರ್ನ್ ನಮಗೆ ಬಂದೇ ಬರುತ್ತೆ. ಅದೇ ಮ್ಯಾಜಿಕ್. ದ್ಯಾಟ್ಸ್ ಇಟ್. ಓಕೆ, ಸೊ ಎಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.